ಓಂ ನಮೋ ವಾಲ್ಮೀಕಿಯೇ. ನಮಸ್ಕಾರ ಬಂಧುಗಳೇ. ನಾನು ನಿವೃತ್ತ ಪ್ರಾಧ್ಯಾಪಕ ಡಾಕ್ಟರ್ ಅರ್ಜುನ್ ಪಂಗನ್ನವರ್. ಹೇ ಸೀತಾರಾಮ್ ವಾಹಿನಿಯ ವಾಲ್ಮೀಕಿ ರಾಮಾಯಣ ಅಂದು ಇಂದು ಚಿಂತನ ಕಾರ್ಯಕ್ರಮದ 565ನೇ ಸಂಚಿಕೆಗೆ ತಮ್ಮೆಲ್ಲರಿಗೂ ಸ್ವಾಗತ. ಹಿಂದಿನ ಸಂಚಿಕೆಯಲ್ಲಿ ರಾಕ್ಷಸನಿಯರು ಒಬ್ಬೊಬ್ಬರಾಗಿ ಸೀತೆಯನ್ನು ಗದ್ದರಿಸುತ್ತಾ ಸೀತೆ ಮೊಂಡತನವನ್ನು, ಪತಿನಿಷ್ಠೆ, ಭಕ್ತಿಯನ್ನು, ರಾಮನ ಜಪ, ಅಳುದು ಕರಿದು ಇದನ್ನೆಲ್ಲ ಬಿಟ್ಟುಬಿಡುವ, ರಾವಣನ ಮದುವೆಯಾಗಿ ಸುಖವಾಗಿರು, ಇಲ್ಲಾಂದ್ರೆ ನೀನು ತಿಂದು ಹಾಕ್ತೀವಿ ಅಂತ ಹೇಳ್ಕೊತ ಬರ್ತಾರೆ. ಅದ್ರಾಗ ಮತ್ತೊಬ್ಬಳು ಚಂಡೋದರಿ ಅಂದಾಗ ಬಂದು ಹೇಳ್ತಾಳೆ, ನೀನು ನೋಡ್ಬೇಕಾದೀಗ ಅಪಹರಿಸಿಕೊಂಡ ರಾವಣನ ಅಪಹರಿಸಿಕೊಂಡು ಬಂದ ನಂತರ ನೀ ಹೇಗಾಗಿದ್ದೀಪ ಅಂದ್ರೆ ಹುಲಿ ಕಂಡ ಚಿಗರಿಯಂತೆ ಅವಿತ್ಕೊಂಡು ಕೂತೀಯ. ಅದಕ್ಕೆ ನಿನ್ನ ನೋಡಿ ನನ್ನ ಮನಸ್ಸಿನಾಗ ಒಂದು ಆಸೆ ಚಿಗುರಿದೆ. ನನ್ನ ಮನಸ್ಸಿನಾಗ ಕೆಲವೊಂದು ಬೈಕೆ ಆಗ್ತಿದೆ. ಏನು ಬೈಕೆ ಆಗ್ತಿದೆ ಅಂದ್ರೆ, ನೋಡಿ ರಾಕ್ಷಸಿ ಬೈಕೆ ಹಂಗಿರ್ತದೆ, ಅವಳ ಹೃದಯ ಮಾಸಕಂಡ ಸ್ತನ ಯಕೃತ ಬುರುಡೆ ಭಕ್ಷಿಸುವ ಆಸೆ. ನಿನ್ನ ನೋಡ್ಕೂಲೆ ನನಗೆ ನೀನು ತಿನ್ಬೇಕಂತ ಅನಿಸ್ತದೆ. ಏನು ತಿನ್ಬೇಕಂತ ಅನಿಸ್ತದೆ? ನಿನ್ನ ಹೃದಯವನ್ನು ಕಿತ್ತು ತಿನ್ನಬೇಕು, ನಿನ್ನ ಮಾಸಖಂಡಗಳನ್ನು ಕಿತ್ತು ತಿನ್ನಬೇಕು, ನಿನ್ನ 2 ಸ್ತನಗಳನ್ನು ಕಿತ್ತು ತಿನ್ನಬೇಕು, ನಿನ್ನ ಯಕೃತವನ್ನು ಹೊರಗೆ ತೆಗೆದು ಕಿತ್ತು ತಿನ್ನಬೇಕು, ನಿನ್ನ ತಲೆ ಬುರುಡೆಯನ್ನು ತಿನ್ನಬೇಕಂತ ನನಗೆ ಆಸೆ ಆಗ್ತಾ ಇದೆ ಅಂತ ಹೇಳಿ ಆಕೆ ಚಂಡೋದರಿ ಸೀತೆಗೆ ಗದ್ದರಿಸ್ತಾಳೆ. ರಾಕ್ಷಸಿ ಪ್ರಗಸ ನುಡಿದಳು. ಮತ್ತೊಬ್ಬಾಕೆ ಬರ್ತಾಳ. ಆಕೆ ಆದಕೂಲೆ ಆಕೆ ಹೆಸರು ಪ್ರಗಸ. ರಾಕ್ಷಸಿ ಪ್ರಗಸ ನುಡಿದಳು, ತಡಬೇಕೆ, ಕುತ್ತಿಗೆ ಹಿಡಿ ಈ ಕ್ರೂರಳ. ಆಕೆ ಬಂದಾಗ ಹೇಳ್ತಾಳೆ, ನೀವೆಲ್ಲರೂ ಕೊಲ್ಲೋನು ತಿನ್ನೋಣ ಆಗ್ತೀರಿ, ಮತ್ತೆ ಆಗ ತಡ ಮಾಡೋಣ, ಬರ್ರಿ. ಆಕೆ ಕುತ್ತಿಗೆ ಹಿಡ್ರಿ, ಶೀತನ ಕುತ್ತಿಗೆ ಹಿಡ್ರಿ, ಕುತ್ತಿಗೆ ಹಿಂಡಿ ಈ ಕೊರಳ ಸತ್ತೆಡೆಂದು ತಿಳಿಸಿ ರಾವಣನಿಗೆ ಭಕ್ಷಿಸೋಣ. ಮೊದಲಕ್ಕೆ ಕುತ್ತಿಗೆ ತೊಗೊಂಡು ತಿರುಗಿ ಬಿಡೋಣ, ಹಿಂಡಿ ಬಿಡೋಣ, ಸಾಯ್ತಾಳೆ ಆಕೆ. ರಾವಣನಿಗೆ ಹೇಳಿಬಿಡೋಣ, ಸೀತೆನ ಮಾತು ಕೇಳಲಿಲ್ಲ, ಆಕೆ ಕುತ್ತಿಗೆ ತಿರುವಿ ಆಕೆನ ಕೊಂದು ಬಿಟ್ಟೇವೆ, ಅದಕ್ಕೆ ಆಕೆನ ತಿಂತೇವೆ, ನಾವು ಭಕ್ಷಿಸ್ತೇವೆ ಅಂತ ಹೇಳಿ ರಾವಣಿಗೆ ಹೇಳಿ ಕಳಿಸಿ ತಿಂದು ಬಿಡೋಣ ಅಂತ ಆಕೆ ಬಂದು ಹೇಳ್ತಾಳೆ. ರಾಕ್ಷಸಿ ಅಜಮುಖಿ ನುಡಿದಳು. ಮತ್ತೊಬ್ಬಾಗಿ ಬರ್ತಾಳೆ ಅಜಮುಖಿ ಅನ್ನೋಕ್ಕೆ, ಕೊಂದು ಈ ಸ್ತ್ರೀಯನ್ನು ಸಮತುಂಡುಗಳಲ್ಲಿ ತುಂಡರಿಸೋಣ. ಒಬ್ಬೊಬ್ಬರು ಏನೋ ತಿನ್ಬೇಕಂತೀರಿ, ಹಂಗೆ ಮಾಡೋದು ಬೇಡ, ಈಕೆನ ಕೊಲ್ಲುನು, ಸಣ್ಣಂಗೆ ಸಮತುಂಡಗಳನ್ನು ಮಾಡೋನು, ಸಮತುಂಡ ಮಾಡಿ ಹಂಚ್ಕೊಂಡು ತಿನ್ನೋನು, ಹೆಚ್ಚ ಕಡೆ ಮಾಡಿ ತಿನ್ನೋದು ಬೇಡ ಅಂತ ಆಕೆ ಬರ್ತಾಳೆ. ಜಗಳಾಡದೆ ಹಂಚಿಕೊಳ್ಳೋಣ ತುಂಡುಗಳನ್ನು. ಯಾಕೆ ನಿನಗೆ ಹೆಚ್ಚು ಬಂತು, ನನಗೆ ಹೆಚ್ಚು ಬಂತು, ನಿನಗೆ ಹೃದಯ ಬಂತು, ನನಗೆ ಬರಲ್ಲ, ನಮ್ಮಲ್ಲಿ ಜಗಳ ಮಾಡೋದು ಬೇಡ. ಆಕೆನು ಸರಿಯಾಗಿ ಸಮತುಂಡುಗಳಲ್ಲಿ ಕತ್ತರಿಸೋಣ, ಮತ್ತು ಯಾರ್ಯಾರಿಗೆ ಯಾವ ಪಾಲು ಬರ್ತದೆ ಅನ್ನೋದನ್ನು ತೊಗೊಂಡ ತಿನ್ನೋಣ. ನಮ್ಮ ಒಳಗಿಂದ ಆಕೆ ತಿನ್ನುವಾಗ ಜಗಳ ಮಾಡೋದು ಬೇಡ. ಅಂದರೆ ಪ್ರಾಣಿಗಳು ನೋಡಿ ಒಂದೇನೇ ಭೇಟಿ ಆಡ್ತವೆ. ಉದಾಹರಣೆಗೆ ಹುಲಿ ತಂಡ ಒಂದು ಚಿಗರಿಯನ್ನು ಭೇಟಿ ಆಡ್ತಂದ್ರೆ ಅವು ಎಲ್ಲನೂ ತಂಡದ ಬಂದು ಒಂದೊಂದು ಕಡೆಗೆ ಒಂದೊಂದನ್ನು ಹರ್ಕೊಂಡು ತಿಂತಿರ್ತಾವೆ, ಜಗಳೂ ಆಡ್ತಿರ್ತಾವೆ, ಒಂದನ್ನೊಂದು ಕಚ್ಚಾಡ್ತಿರ್ತಾವೆ. ಎಲ್ಲ ಪ್ರಾಣಿಗಳಲ್ಲಿ ಸಿಗ್ತದೆ. ನಾಯಿ ಆಗಿರ್ಬೋದು, ನರಿ ಆಗಿರ್ಬೋದು, ತೋಳ ಆಗಿರ್ಬೋದು, ಹುಲಿ ಆಗಿರ್ಬೋದು, ಸಿಂಹ ಆಗಿರ್ಬೋದು, ಬೇಟೆ ಆಡಿದಾಗ ಸಾಮಾನ್ಯವಾಗಿ ಕಚ್ಚಾಡೋದು ದೃಶ್ಯ ಇದೆ. ಹಂಗೆ ಈಕಿನ ತಿನ್ನೋ ಕಾಲಕ್ಕೆ, ಸೀತೆಯನ್ನು ಭಕ್ಷಿಸುವ ಕಾಲಕ್ಕೆ ನಾವು ಕಚ್ಚಾಡೋದು ಬೇಡ. ಏನು ಮಾಡೋಣ, ಸಮನಾಗಿ ತುಂಡರಿಸಿ ಪಾಲ ಹಂಚ್ಕೊಂಡು, ಸಮಬಾಳು ಸಮಪಾಲು ಹಂಚ್ಕೊಂಡು ತಿನ್ನೋಣ. ನಾವು ಈಗಿನ ಸರ್ಕಾರಗಳು ಹೇಳ್ತಾವಲ್ಲ, ಸಮಬಾಳು ಸಮಪಾಲು. ಏನೇ ತಿನ್ನಬೇಕಾರೆ ಹಂಚ್ಕೊಂಡು ತಿನ್ನೋಣ, ಏನೇ ಕೆಲಸ ಮಾಡ್ಬೇಕಾರೆ ಎಲ್ಲರೂ ಸಮನಾಗಿ ಮಾಡ್ಕೊಳ್ಳೋಣ, ಏನೇ ದಂಡ ಬಂತಾರೆ ಸಮನಾಗಿ ಹಂಚ್ಕೊಳ್ಳೋಣ ಅನ್ನೋ ತತ್ವ. ಇಲ್ಲೂ ಕೂಡ ರಾಕ್ಷಸರು ಅದೇ ಹೇಳ್ತಾಳೆ. ಸೀತೆ ಸಿಕ್ಕಾಳ, ಈಗೇನು ಕೊಲ್ಲೋಣ, ಪರ್ಮಿಷನ್ ಸಿಕ್ಕೈತಿ, ತಿನ್ನೋ ಕಾಲಕ್ಕೆ ನಾವು ಜಗಳಾಡೋದು ಬೇಡ. ಈಗೇನು ಸರ್ಕಾರಗಳು ಇವೆಯಲ್ಲ, ಯೋಜನೆಗಳನ್ನು ಹಾಕ್ಕೊಂಡು ನನ್ನ ಇಲಾಖೆಗೆ ಇಷ್ಟು, ನಿನ್ನ ಇಲಾಖೆಗೆ ಇಷ್ಟು ಅಂತ ಹೇಳಿ ಸಮನಾಗಿ ಹಂಚ್ಕೊಂಡು ತಿಂತಾರಲ್ಲ, ಇದು ಈ ಗುಣ ರಾಕ್ಷಸರಲ್ಲಿ ಇತ್ತು. ಅದನ್ನು ಇವತ್ತು ನಮಗೆ ಮನುಷ್ಯರಲ್ಲಿ, ಅದು ವಿಶೇಷವಾಗಿ ಆಡಳಿತದಲ್ಲಿದ್ದವರಲ್ಲಿ ಕಾಣ್ತಿದೆ. ವಿಭಿನ್ನ ಮದ್ಯವ ತಿಂಡಿಗಳನ್ನು ಬೇಗ ತನ್ನಿ. ಈಗ ಮಾಂಸದ ಜೊತೆಗೆ ಮತ್ತು ಬೇರೆ ಬೇರೆ ತಿಂಡಿಗಳನ್ನು ತನ್ನಿ. ಈಗ ನೋಡಿ, ಸಾಮಾನ್ಯವಾಗಿ ಕುಡುಕರು ಕುಡಿಯೋಕೆ ಕೂತಾಗ ಯಾರು ಅದನ್ನು ತಿಂತಾರೆ, ಯಾರು ಇದನ್ನು ತಿಂತಾರೆ, ಬರೀ ಕುಡಿಯೋಕಟ್ಟು ಹೋಗೋದಿಲ್ಲ, ಬರೀ ತಿನ್ನೋಕಂದ್ರೆ ಎಲ್ಲ ಬೇಕಂತ ಹೇಳ್ತಾರೆ. ಈಗಿನ ತಿನ್ನೋ ಕಾಲಕ್ಕೆ ನಾವೇ ಮಾಡೋನು, ಅದ್ರ ಜೊತೆಗೆ ಸರಾಯಿ ಬೇಕು, ಅದ್ರ ಜೊತೆಗೆ ಇನ್ನುಳಿದ ತಿಂಡಿಗಳು ಕೂಡ ಇದ್ದು ಅಂದರೆ ಅವ್ನು ಬೇಗ ತೊಗೊಂಡು ಬರ್ರಿ, ಇವುಗಳನ್ನು ಕತ್ತರಿಸಿ ತಿಂದು ಹಾಕೋಣ ಅಂತ ಹೇಳ್ತಾಳೆ. ರಾಕ್ಷಸಿ ಶೂರ್ಪಣಖ ನುಡಿದಳು. ಶೂರ್ಪಣಖ ಬಂದಿರ್ತಾಳಲ್ಲಿ. ಆಕೆ ಹೇಳ್ತಾಳೆ,
ಅಜಮುಖಿ ಹೇಳಿದ್ದೇ ನನ್ನ ಹಿರಿಯ ಆಶೆ. ಅಜಮುಖಿ ಏನು ಹೇಳಕತ್ತಾಳ, ಸಮನಾಗಿ ತುಂಡರಿಸಿ ತಿನ್ನೋಣ ಅಂತ ಹೇಳಿ ಅದು ನನಗೆ ಸರಿ ಅನಿಸಿದೆ. ಮಧ್ಯ ಎಲ್ಲ ದುಃಖಗಳಿಗೆ ಮದ್ದು. ಇಲ್ಲಿ ನೋಡಿ ಶೆರೆದು ಬಂತು ನೋಡ್ರಿ, ಇಲ್ಲಿ ಆಕೆ ಏನು ಹೇಳ್ತಾಳ, ತಿನ್ನೋ ಕಾಲಕ್ಕೆ ಶೆರೆ ತೊಗೊಂಡು ಬರೀ ಶೆರೆ ಕುಡ್ಕೋತಾ ತಿನ್ನೋಣ ಅಂತ ಹೇಳ್ತಾಳ. ಇಲ್ಲಿ ಸುರ್ಪಣಕಾಯಿ ಏನು ಹೇಳ್ತಾಳಂದ್ರೆ, ಎಲ್ಲ ದುಃಖಗಳನ್ನು ಮರಿಬೇಕಾದರೆ ಶೆರೆ ಕುಡಿಬೇಕಂದಾಗ ಮಧ್ಯ ಎಲ್ಲ ದುಃಖಗಳಿಗೆ ಮದ್ದು. ಡ್ರಿಂಕ್ ಏನಿದೆ ಅಲ್ಲ, ಡ್ರಿಂಕಿಂಗ್ ಆಫ್ ಲಿಕರ್, that is the remedy to all the unhappiness. ನಾವು ಏನೇನು ಅಸಂತೋಷಗಳನ್ನು ಪಡಿತೇವೆ, ದುಃಖಗಳನ್ನು ಅನುಭವಿಸ್ತಾ ಇರ್ತೇವೆ, ಅವೆಲ್ಲನೂ ಹೋಗಬೇಕಾಗಿತ್ತಲ್ಲ ಮದ್ಯ ಕುಡಿದ್ರೆ ಮನುಷ್ಯ ಮರೆತು ಬಿಡ್ತಾನೆ. ಇದು ನೋಡಿ, ಇದು ತ್ರೇತಾಯುಗದಲ್ಲಿನೇ ಇದು ಸ್ಟೇಟ್ಮೆಂಟ್ ಇದೆ, ಸೋಷಿಯಲ್ ಸೈಕಾಲಜಿ ಇದು. ಶೆರೆ ಏನಿದೆ, ಎಲ್ಲ ದುಃಖಗಳಿಗೆ ಮದ್ದು, ಎಲ್ಲ ದುಃಖಗಳನ್ನು ವಾಸಿ ಮಾಡ್ತಿದೆ. ಅದೇ ರೀತಿಯಾಗಿ ಸುರ್ಪಣಕ ಹೇಳ್ತಾಳೆ, ಅವ ನೀ ಹೇಳೋದು ಕರೆಕ್ಟ್ ಐತಿ, ಸೆರೆ ಮತ್ತೇನು ತಿನ್ಬೇಕಾಗಿ ತೊಗೊಂಡು ಬಂದುಬಿಡಿ, ತಿನ್ನೋಣ ಇವನ್ನ ಶೆರೆ ಕುಡಿನ, ನಮ್ಮ ದುಃಖವನ್ನು ಮರೆತು ಬಿಡೋಣ ಅಂತ ಹೇಳ್ತಾರೆ. ಬೇಗ ತನ್ನಿ ಕುಡಿದು ಈ ನರಮಾಂಸ ಭಕ್ಷಿಸಿ ನಿಕ್ಕುಂಬೆಳ ಮುಂದೆ ಕೊನಿಯೋಣ. ಅಷ್ಟಗ ನಿಲ್ಲುವುದಿಲ್ಲ, ಈಗ ಕೊಲ್ಲುನು, ಶೆರೆ ತೊಗೊಂಡು ಬರ್ರಿ, ಒತ್ತ್ಯಾಂಗ ಕುಡಿನು, ತಿನ್ನುನು. ನಮ್ಮ ದೇವತೆಯಾದ ನಿಕುಂಬಿಲ ಅದು ರಾಕ್ಷಸರ ದೇವತೆ. ನಿಕುಂಬಿಲ ಅನ್ನೋದು ಇಲ್ಲಿ ಒಂದು ಅಧ್ಯಯನ ಹೇಳ್ತಿದೆ. ಇದು ಏನು ರಾಕ್ಷಸರ ಮಧ್ಯೆ ಬರುವಂಥ ಕೆಲವೊಂದು ಹೆಸರುಗಳೇನದವಲ್ಲ, ಆಚರಣೆಗಳೇನದವಲ್ಲ, ಅವು ಬುಡಕಟ್ಟುಗಳಲ್ಲಿವೆ. ಆ ಯಾವ ಬುಡಕಟ್ಟಂದ್ರೆ ಆಫ್ರಿಕಾದ ಬುಡಕಟ್ಟುಗಳಲ್ಲಿವೆ. ನಿಕೊಂಬಳಿಕ ಹೆಸರಿನ ದೇವತೆಗಳೇ, ಅಲ್ಲಿ ದೇವತೆಗಳ ಪೂಜೆ ಮಾಡಿ ದೇವತೆಗಳ ಮುಂದೆ ಕುಣಿತಾರೆ ಅವರು. ಇದು ಆ ದೇವತೆಗಳನ್ನು ಹೋಲ್ತಿದೆ. ಅಂದರೆ ಒಂದು ಕಾಂಟಿನೆಂಟಲ್ ಡ್ರಿಪ್ ಥಿಯರಿದಾಗ ಹೇಳ್ತಿದೆ, ಭಾರತ ಮತ್ತು ಆಫ್ರಿಕಾ ಖಂಡ ಇವು ಒಂದೇ ಇದ್ದು, ಇದರ ಜೊತೆಗೆ ಇದು ಬರ್ತಿದೆ, ಅಂದರೆ 3 ಖಂಡಗಳದ್ದು ಒಂದೇ ಇರ್ತಿದೆ. ಅದು ಮುಂದದು ಒಡೆದ ನಂತರ ಏನಾಗ್ತಿದೆ, ಕೆಲವೊಂದು ಭಾಗ ಅಂದರೆ ದಕ್ಷಿಣದ ನಮ್ಮದು ಭಾಗ ಏನಿದೆ, ಭಾರತ ಏನಿದೆ, ಅದು ಹೋಗಿ ಮೇಲೆ ಉತ್ತರಕ್ಕೆ ಅದು ಪರ್ವತ ಶ್ರೇಣಿಗಳದ್ದು ಏನಿದೆ ಅಲ್ಲ, ಯಾವುದು ಹಿಮಾಲಯ, ಅದಕ್ಕೆ ಹೋಗಿ ಅಂಟುಕೊಳ್ತಿದೆ ಅಂತ ಹೇಳ್ತಾರೆ. ಅದಕ್ಕೆ ಅಲ್ಲಿ ಕೆಲವೊಂದು ಜಾಗ್ರಫಿಕಲ್ ಫೀಚರ್ಸ, ಪ್ರಾಣಿ ಪಕ್ಷಿಗಳು, ಕೆಲವೊಂದು ಸೋಷಿಯಲ್ ಆಚರಣೆಗಳು ಭಾರತದಲ್ಲಿಯೂ ನೋಡೋಕೆ ಸಿಗ್ತಿದೆ. ಇದೇ ಪ್ರಕಾರ ಆಸ್ಟ್ರೇಲಿಯಾ ಕೂಡ ಹೀಗೆ. ಭಾರತೀಯರಿಗೆ ಹೆಚ್ಚು ಕಡಿಮೆ ಅಸ್ಟ್ರಲಾಯ್ಡ್ಸ್ ಅಂತ ಕರೀತಾರೆ. ನಮ್ಮಲ್ಲಿ ನಿಗ್ರಾಯ್ಡ್ಸ್ದು ಲಕ್ಷಣಗಳಿವೆ. ನಿಮಗೆ ಅದು ಹೆಚ್ಚು ಕಡಿಮೆ ಈ ಕೋಸ್ಟ್ ಲೈನ್ ನೋಡೋಕೆ ಸಿಗ್ತಾರೆ. ಈ ಕಡೆ ಏನು ದಕ್ಷಿಣ ತಪ್ಪಲದಲ್ಲಿ ಈ ಕಡೆ ಏನು ಬರ್ತಲ್ಲ ಇದೆಲ್ಲನೂ ಆಸ್ಟ್ರಲಾಯ್ಡ್ಸ್ ಇದೆ. ಇದನ್ನು ಮಾನವಶಾಸ್ತ್ರದಲ್ಲಿ ಸ್ಪಷ್ಟವಾಗಿ ಇದರ ಒಂದು ಉಲ್ಲೇಖನಗಳಿವೆ. ಅದಕ್ಕೆ ಇದು ಇವೆಲ್ಲ ಏನಿದೆಲ್ಲ ಇದು ಒಂದೇ ಖಂಡವಾಗಿತ್ತು, ಒಡೆದದು ಬೇರೆ ಬೇರೆ ಕಡೆ ಬಂದಾಗ ಇವೆಲ್ಲ ಈ ಪ್ರಕಾರ ಆಗ್ಯಾವ. ಹೀಗೆ ಈ ಸಂಸ್ಕೃತಿ ಆಗಲಿ, ಪಕ್ಷಿ ಪ್ರಾಣಿ ಪ್ರಭೇದಗಳಾಗಲಿ ಇವು ಬಂದುಬಿಟ್ಟಾವ ಅಂತ ಕೆಲವೊಂದು ಅಧ್ಯಯನಕಾರರು ಹೇಳ್ತಾರೆ. ಇಲ್ಲಿ ಅವಳು ಹೇಳ್ತಾರೆ, ಬೇಗ ತೊಗೊಂಡು ಬಂದುಬಿಡಿ, ಕುಡಿಯೋಣ, ತಿನ್ನೋಣ ಸೀತೆಯನ್ನು, ಮುಂದೆ ನಮ್ಮ ದೇವತೆ ಮುಂದೆ ಕುಣಿಯೋಣ ಅಂತ ಹೇಳ್ತಾರೆ. ರಾಕ್ಷಸರ ಭಯಾನಕ ಶಬ್ದಗಳ ಕೇಳುತ್ತಾ ದುಃಖಿಸುತ್ತಾ ಕಣ್ಣೀರು ಸುರಿಸಿದಳು ಸೀತೆ. ಅವರು ಏನೆಲ್ಲ ಆಡಾಕತ್ತಿದ್ರಲ್ಲ ಅವನ್ನೆಲ್ಲ ಕೇಳ್ಕೊಂಡು ಅವರ ರೂಪ ನೋಡಿಕೊಂಡು ದುಃಖಿತರಾಗಿ ಸೀತೆ ಹೇಳಲಿಕ್ಕೆ ಶುರು ಮಾಡ್ತಾಳೆ. ಕೇಳಿ ಭಯಾನಕ ರಾಕ್ಷಸರ ಹಿತ ಮಾತು ಭಯದ ಮಧ್ಯೆ ಅಳುಕದೆ ದುಃಖಿಸುತ್ತಾ ನುಡಿದಳು ತಡವರಿಸುತ್ತಾ. ಎಲ್ಲ ನೋಡಿಕೊಂಡು ಒಂದು ಕಡೆ ದುಃಖ ಆಗತ್ತಿತ್ತು, ಭಯಾನೂ ಬರ್ತಿತ್ತು, ಇದೆಲ್ಲನೂ ನೋಡ್ಕೊಂಡೇ ಅವಳು ತಡವರಿಸುತ್ತಾ ಸೀತೆ ಹೀಗೆ ಹೇಳ್ತಾಳ, ರಾಕ್ಷಸನ ಪತ್ನಿಯಾಗಲು ಯೋಗ್ಯಳಲ್ಲ ನರಸ್ತ್ರೀ. ಯಾಕೆ ನೀವೆಲ್ಲ ಇಷ್ಟು ಮಾಡಕತ್ತೀರಿ? ನಾನು ನರಸ್ತ್ರೀ, ಮಾನವ ಕುಲದಳು ನಾನು, ಅವನು ರಾಕ್ಷಸ ಕುಲ. ಅವನಿಗೆ ಯೋಗ್ಯ ಪತ್ನಿಯರು ಯಾರು? ರಾಕ್ಷಸ ಕುಲದಲ್ಲಿಯೇ ಯೋಗ್ಯ ಪತ್ನಿಯರು, ನಾವಲ್ಲ. ನಾವು ಆಗೋದಿಲ್ಲ, ಇದು ರಾಂಗ್ ಕಾಂಬಿನೇಷನ್ ಆಗ್ತದೆ, ಇದನ್ನು ತಿಳ್ಕೊಡ್ರಿ ನೀವು ಅಂತ ಹೇಳ್ತಾರೆ. ನಿಮ್ಮ ಮಾತು ಕೇಳಲಾರೆ, ನಿಮ್ಮಿಚ್ಛೆಯಂತೆ ನನ್ನ ತಿಂದು ಬಿಡಿ. ಅದಕ್ಕೆ ನಾ ರಾವಣನ ಮದುವೆ ಆಗಿ ಎಂದು ಒಪ್ಪೋದಿಲ್ಲ, ಈಗ ನಿಮ್ಮ ಇಚ್ಛೆ ಏನೈತಿ, ನಾನು ತಿನ್ನಬೇಕಂತೈತಿ, ನೀವು ತಿಂದು ಬಿಡಿ ಅಂತೇಳಿ ಸೀತೆ ಹೇಳ್ತಾರೆ. ರಾವಣನ ಹೆದರಿಕೆ, ರಾಕ್ಷಸಿಯರ ಮಧ್ಯೆ ಕಾಣಲಿಲ್ಲ ಸೀತೆ ನೆಮ್ಮದಿ, ಶೋಕ ಪೀಡಿತ. ಒಂದು ಕಡೆ
ರಾವಣ ಹೆದರಿಕೆ ಆಗಿ ಹೋಗಿದ್ದ 2 ತಿಂಗಳದ ನೀ ಕೇಳಲಿಲ್ಲ ನಿನ್ನ ಕೊಂಡು ತಿಂತಾನೆ ಅಂತ ಹೇಳಿ ಅವನು ಹೇಳ್ತಾನೆ, ತಿನ್ನು ಮಾತಾಡಿರ್ತಾನೆ. ಇವರು ಕೂಡ ನಮ್ಮ ಮಾತು ಕೇಳಲಿಲ್ಲ ಅಂದರೆ ನಿನ್ನ ಕೊಂದು ನಾವೇ ತಿಂತೀವಂತ ಇವ್ರು ಹೇಳ್ತಾರೆ. ಈ ಮಾತುಗಳನ್ನು ಕೇಳಿ ಇವರ ಮಧ್ಯೆ ಏನು ಮಾಡ್ತಾರೆ, ಆಕಿದ ನೆಮ್ಮದಿನ ಹೋಗಿಬಿಡ್ತಿದೆ. ಸೀತೆ ಶೋಕ ಪೀಡಿತಳಾಗ್ತಾಳೆ. ಹಿಂದಿನಿಂದ ತಪ್ಪಿಸಿಕೊಂಡು ಅಲೆದಾಡುವ ಜಿಂಕೆ ತೋಳಗಳ ಮಧ್ಯೆ ಸಿಕ್ಕಂತೆ ಭಯಭೀತಳಾಗಿ ಕುಗ್ಗಿದಳು ಸೀತೆ. ಇಲ್ಲಿ ಮತ್ತು ಉಪಮಾ ಅಲಂಕಾರ. ಸೀತೆಯ ಪರಿಸ್ಥಿತಿ ಹೇಗಿರ್ತದಂದ್ರೆ, ಜಿಂಕೆ ತನ್ನ ಹಿಂಡಿನಿಂದ ತಪ್ಪಿಸಿಕೊಂಡು ಬಂದು ಎಲ್ಲಿ ಸಿಕ್ಕಿರ್ತದೆ, ತೋಳಗಳ ಮಧ್ಯೆ ಸಿಕ್ಕಿರ್ತದೆ. ಸ್ಥಿತಿ ನೋಡಿ, ತನ್ನ ತಂಡಿನಿಂದ ತಪ್ಪಿಸಿಕೊಂಡು ಬಂದು, ಹಿಂಡಿನಿಂದ ತಪ್ಪಿಸಿಕೊಂಡು ಬಂದು ತೋಳಗಳ ಹಿಂದಿನ ಮಧ್ಯೆ ಸಿಕ್ಕಂಥ ಜಿಂಕೆ ಸ್ಥಿತಿ ಏನಾಗಿರ್ತದೆ, ಆ ರೀತಿ ಸೀತೆಯ ಸ್ಥಿತಿ ಆಗಿರ್ತದೆ ಅಂಥೇಳಿ ಕವಿ ಹೇಳ್ತಾನೆ. ದುಃಖದ ಕೆಂಗಟ್ಟ ಮನಸ್ಸಿನ ಸೀತೆ ಕಂಡು ವಿಶಾಲ ಹೂವರಿತ ಅಶೋಕ ವೃಕ್ಷ ನೆನೆದಳು ರಾಮನ. ಇದೇ ದುಃಖದಿಂದ ತುಂಬಿತ್ತು. ಮುಂದೆ ಎದುರಿಗೆ ಅಶೋಕ ವೃಕ್ಷ ಇರ್ತದೆ, ಅದು ಹೂವಿನಿಂದ ತುಂಬಿರ್ತದೆ. ಅದನ್ನು ನೋಡಿಕೊಂಡು ರಾಮನನ್ನು ಪುನಃ ನೆನಪಿಸಿಕೊಂಡು ಅಳಲಿಕ್ಕೆ ಶುರು ಮಾಡ್ತಾಳೆ. ಸುರಿಯುವ ಕಣ್ಣೀರಲ್ಲಿ ಎದೆ ತೊಳೆದುಕೊಂಡು ಹೋಯಿತು. ಆಕೆ ಕಣ್ಣೀರು ಹೀಗೆ ಸುರಿತಾ ಇದ್ವಲ್ಲ, ಒಂದೇ ಸಮನೆ ಅಳ್ತಾ ಇದ್ದಲ್ಲ, ಆಕೆ ಎದೆ ಭಾಗೆಲ್ಲ ಕಣ್ಣೀರಿನಿಂದ ತೊಯ್ದು ಹೋಗಿತ್ತು. ಮಗ್ನರಾದಳು ಚಿಂತೆಯಲ್ಲಿ, ಏನು ಮಾಡಬೇಕು ದೋಚದಾಗಿತ್ತು, ಅದೇ ಚಿಂತೆಯಲ್ಲಿ ಮಗ್ನಾಗಿರ್ತಾಳೆ. ಅನಂತ ದುಃಖದಲ್ಲಿ, ಆಕೆ ದುಃಖಕ್ಕೆ ಕೊನೆಯೇ ಇದ್ದಿದ್ದಿಲ್ಲ. ಅಂತಹ ದುಃಖದಲ್ಲಿ ಆಕೆ ಚಿಂತಿಸುತ್ತಾ ಸೀತೆ ಕೂಡ್ತಾಳೆ. ಬಿರುಗಾಳಿಗೆ ಬಿದ್ದ ಬಾಳೆ ಗಿಡದಂತೆ ನಡುಗುತ್ತಾ ಕಳೆಗುಂದಿದಳು ರಾಕ್ಷಸರಿಗೆ ಅಂಜಿ ಸೀತೆ. ಮತ್ತು ಇಲ್ಲಿ ಉಪಮಾ ಅಲಂಕಾರ ಮತ್ತು ಯಾವ್ದು ಹೋಲಿಸ್ತಾರಂದ್ರೆ, ಬಿರುಗಾಳಿಗೆ ಸಿಕ್ಕ ಬಾಳೆ ಗಿಡದಂತೆ. 4 ದಿಕ್ಕಿನಿಂದ ಬಿರುಗಾಳ ಬಿಡಾಕತ್ತಂದ್ರೆ ಬಾಳೆ ಗಿಡದ ಪರಿಸ್ಥಿತಿ ಹೆಂಗಾಗ್ತದಲ್ಲ, ಹಂಗೆ ಆ ಸ್ಥಿತಿ ಒಳಗೆ ಈ ರಾಕ್ಷಸರ ಮಧ್ಯೆ ಆಗಿರ್ತದೆ. ಹೆದರಿಕೊಂಡು ಕೂಡ್ತಾಳೆ. ಇನ್ನು ಮುಂದೆ ಮತ್ತೇನು ಘಟಿಸ್ತಿದೆ, ಕವಿ ಮತ್ತೇನು ಸೀತೆ ಕುರಿತು ಹೇಳ್ತಾನೆ ಅನ್ನೋದನ್ನು ನಾನು ತಮಗೆ ಮುಂದಿನ ಸಂಚಿಕೆಯಲ್ಲಿ ಹಂಚಿಕೊಳ್ಳುವೆ. ಧನ್ಯವಾದಗಳು.